Hi, hello everyone. Welcome back to my YouTube channel. So today I'm going to be discuss problem number 3 on impairment loss. As per Indian Accounting Standard 36 ನ ಪ್ರಕಾರ ಇಂಪೇರ್ಮೆಂಟ್ ಲಾಸ್ ನ ನಾನು ಡಿಸ್ಕಷನ್ಸ್ ಅನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೂರನೇ ಪ್ರಾಬ್ಲಮ್ಸ್ ಇಂಪೈರ್ಮೆಂಟ್ ಲಾಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ತರುಣ್ ಕಂಪನಿ ಆಸ್ ಎ ಮಿಷಿನ್ ದಟ್ ಒರಿಜಿನಲಿ ಕಾಸ್ಟ್ 35 lakh. ನೋಡಿ, ತರುಣ್ ಕಂಪನಿ ಹತ್ರ ಒಂದು ಮಿಷಿನರಿ ಇದೆಯಂತೆ. ಆ ಮಿಷಿನರಿಯ ಒರಿಜಿನಲ್ ಕಾಸ್ಟ್ 35 lakh rupees ಆಗಿದೆಯಂತೆ, ವಿತ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 5 lakh. ಸೊ ಇಯರ್ ಆ ಒಂದು ಮಿಷಿನರಿಯನ್ನ ಒರಿಜಿನಲ್ ಕಾಸ್ಟ್ ಏನ್ 5 lakh ಕೊಟ್ಟಿದ್ದಾರೆ, ಅದರ ಜೊತೆಗೆ ಆ ಒಂದು ಮಿಷಿನರಿಯನ್ನ ಏನ್ ಯೂಸ್ ಮಾಡಿದರೆ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಆ ಒಂದು ಮಿಷಿನರಿ ಯೂಸ್ ಮಾಡಲಿಕ್ಕೆ ಟೋಟಲ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ಸ್ ಅನ್ನ ಚಾರ್ಜ್ ಮಾಡಿದರೆ 5 lakh rupees ಚಾರ್ಜ್ ಆಗಿದೆಯಂತೆ. ಅಂಡ್ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಮಿಷಿನ್ 30 lakh. ನೋಡಿ, ಮಾರ್ಕೆಟ್ ವ್ಯಾಲ್ಯೂ. ಸೊ ಇವಾಗ ನೀವು ಆ ಒಂದು ಮಿಷಿನರಿಯನ್ನ ಮಾರ್ಕೆಟ್ ಅಲ್ಲಿ ಏನಾದ್ರೂ ನೀವು ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ, ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದ್ರೆ, ನೀವು ಇವಾಗ ಆ ಒಂದು ಮಿಷಿನರಿಯನ್ನ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂತೆ, 30 lakh rupeesಗೆ ನೀವು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಮಿಷಿನ್ 30 lakh rupees ಇದೆ. ಇವಾಗ ನೀವು ಸೇಲ್ ಮಾಡಿದ್ರೆ 30 lakh rupees ಹೋಗುತ್ತಂತೆ. ಆ ಸೇಲ್ ಮಾಡ್ಬೇಕಾದ್ರೆ ನಿಮ್ಗೆ ದಿ ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್ 1 lakh ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಕಾಸ್ಟ್ 2 lakh. ನೋಡಿ, ಡಿಸ್ಮ್ಯಾಂಟ್ಲಿಂಗ್ ಅಂಡ್ ರಿಮೂವಿಂಗ್ ಕಾಸ್ಟ್ 1 lakh rupees ಬರುತ್ತಂತೆ, ಮತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 2 lakh rupees ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೇಲ್ಸ್ ಮಾಡಬೇಕಾದ್ರೆ ನಿಮ್ಗೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತದೆ. ಒಂದು ಡಿಸ್ಮ್ಯಾಂಟ್ಲಿಂಗ್ ಕಾಸ್ಟ್ 1 lakh rupees ಬರುತ್ತಂತೆ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಕಾಸ್ಟ್ 2 lakh rupees ಬರುತ್ತೆ ಅಂತ ಹೇಳಿದ್ದಾರೆ. ದಿ ವ್ಯಾಲ್ಯೂ ಈಸ್ ಡಿಟರ್ಮೈನ್ಡ್ ಬೈ ದಿ ಮ್ಯಾನೇಜ್ಮೆಂಟ್ ಈಸ್ 27,50,000. Here, value in use. If you are not sold that goods, that ಮಿಷಿನರಿನ ನೀವು ಸೇಲ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನೀವೇ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಆ ಒಂದು ಮಿಷಿನರಿಯಿಂದ ಆ ಒಂದು ಕಂಪನಿಗೆ ಜನರೇಟ್ ಆಗ್ತಕ್ಕಂಥ ರೆವಿನ್ಯೂ, ವ್ಯಾಲ್ಯೂ ಇನ್ ಯೂಸ್, ಇಫ್ ಇಟ್ ಈಸ್ ನಾಟ್ ಸೋಲ್ಡ್, ಅದನ್ನೇ ನೀವು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಬರ್ತಕ್ಕಂಥ ರೆವಿನ್ಯೂ ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 27,50,000 ನಿಮಗೆ ಇನ್ಕಮ್ ಅನ್ನ ಜನರೇಟ್ ಮಾಡಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದೆನ್ ದಿ ರಿಮೈನಿಂಗ್ ಎಸ್ಟಿಮೇಟೆಡ್ ಲೈಫ್ ಆಫ್ ದಿ ಮಿಷಿನ್ ಈಸ್ 5 years. ಸೊ ಇನ್ನು ಮಿಷಿನರಿನ ಲೈಫ್ ಇನ್ ಎಷ್ಟು ವರ್ಷ ಇದೆ ಅಂತ, 5 ವರ್ಷ ಲೈಫ್ ಆಫ್ ದಿ ಮಿಷಿನರಿ 5 years ಇದೆಯಂತೆ. ಅಂಡ್ ಎಸ್ಟಿಮೇಟೆಡ್ ರೆಸಿಡಿಯಲ್ ವ್ಯಾಲ್ಯೂ ಅಟ್ ದಿ ಎಂಡ್ ಆಫ್ ಹಿಸ್ ಲೈಫ್ 2,50,000. ನೋಡಿ, ರೆಸಿಡಿಯಲ್ ವ್ಯಾಲ್ಯೂ ಅಂದ್ರೆ ಸ್ಕ್ರಾಪ್ ವ್ಯಾಲ್ಯೂ, ನೀವೆಲ್ಲ ಯೂಸ್ ಮಾಡಿದ್ದಾದ್ಮೇಲೆ ಆ ವರ್ಷ ಆ ಒಂದು ಮಿಷಿನರಿ ಲೈಫ್ ಎಂಡ್ ಆದ್ಮೇಲೆ, ಸೊ ಅದರಿಂದ ನನಗೆ ಬರ್ತಕ್ಕಂಥ ರೆಸಿಡಿಯಲ್ ವ್ಯಾಲ್ಯೂ 2,50,000 rupees ಇರುತ್ತೆ ಅಂತ ಹೇಳಿದರೆ. ಸೊ ನಮ್ಗೆ ಹೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ಇಂಪೈರ್ಮೆಂಟ್ ಲಾಸ್ ಫಾರ್ ದಿ ಮಿಷಿನ್. ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂಡ್ ಕ್ಯಾಲ್ಕುಲೇಟ್ ದಿ ಡಿಪ್ರಿಸಿಯೇಷನ್ ಚಾರ್ಜ್ ಆನ್ ಮಿಷಿನ್ ಆಫ್ಟರ್ ಇಂಪೈರ್ಮೆಂಟ್ ಲಾಸ್ ಹ್ಯಾಸ್ ಬಿನ್ ರೆಕಗ್ನೈಸ್. ನೋಡಿ, ಒಂದು ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂಡ್ ಕ್ಯಾಲ್ಕುಲೇಟ್ ದಿ ಡಿಪ್ರಿಸಿಯೇಷನ್ಸ್ ಅನ್ನ ಚಾರ್ಜ್ ಮಾಡಿ ಯಾವಾಗ ಅಂತ ಹೇಳಿದ್ರೆ ಆಫ್ಟರ್ ಇಂಪೈರ್ಮೆಂಟ್ ಲಾಸ್ ಬಿನ್ ರೆಕಗ್ನೈಸ್. ನಾವು ಒಂದ್ಸಲಿ ಇಂಪೈರ್ಮೆಂಟ್ ಲಾಸ್ ಅನ್ನ ರೆಕಗ್ನೈಸ್ ಮಾಡಿದಾದ್ಮೇಲೆ ಏನು ಬರುತ್ತೆ ಅದ್ರ ಮೇಲೆ ನೀವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಇದು ಕ್ವಶನ್ಸ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಫಸ್ಟ್ ನಾವು ಯಾವಾಗಲೂ ಕೂಡ ಇಂಪೈರ್ಮೆಂಟ್ ಲಾಸ್ ಅನ್ನ ಪ್ರಾಬ್ಲಮ್ಸ್ ಅನ್ನ ಮಾಡಬೇಕಾದ್ರೆ ಕೀ ಪಾಯಿಂಟ್ಸ್ ಏನೇನಿದೆ ಆ ಕೀ ಪಾಯಿಂಟ್ಸ್ ಅನ್ನ ನಾವು ಡಿಸ್ಕಷನ್ಸ್ ಅನ್ನ ಮಾಡೋಣ. ಕೀ ಪಾಯಿಂಟ್ಸ್ ಒಂದ್ ಕಡೆ ತಗೊಂಡ್ರೆ ನಿಮ್ಗೆ ಈಸಿಯಾಗಿ ನೀವು ಆನ್ಸರ್ಸ್ ಅನ್ನ ಮಾಡಬಹುದು. ಸೊ ಏನೇನು ಕೊಟ್ಟಿದ್ದಾರೆ ನೋಡಿ, ಕೀ ಪಾಯಿಂಟ್ಸ್ ಅಂತ ಬಂದಾಗ, ಒಂದು ಮಿಷಿನರಿ ಒರಿಜಿನಲ್ ಕಾಸ್ಟ್ ಕೊಟ್ಟಿದ್ದಾರೆ, ದಟ್ ಈಸ್ ಒರಿಜಿನಲ್ ಕಾಸ್ಟ್ ಆಫ್ ದಿ ಮಿಷಿನ್. ಒರಿಜಿನಲ್ ಕಾಸ್ಟ್ ಅವರೇ ಕೊಟ್ಟಿರೋದ್ರಿಂದ, ಸೊ ಒರಿಜಿನಲ್ ಕಾಸ್ಟ್ ಕೊಟ್ಟಿದ್ದಾರೆ 35 lakh rupees ಒರಿಜಿನಲ್ ಕಾಸ್ಟ್ ಕೊಟ್ಟಿದ್ದಾರೆ. 35 lakh rupees ಒರಿಜಿನಲ್ ಕಾಸ್ಟ್ ಇದೆ. ಜೊತೆಗೆ ಇನ್ನೇನು ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ನೋಡಿ, ಡಿಪ್ರಿಸಿಯೇಷನ್ ಅವರೇ ಕೊಟ್ಟಿದ್ದಾರೆ. ಎಷ್ಟು, 5 lakh rupees ಡಿಪ್ರಿಸಿಯೇಷನ್ಸ್ ಕೊಟ್ಟಿದ್ದಾರೆ. ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಮಾರ್ಕೆಟ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಇದೆ, 30 lakh rupees ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಮಾರ್ಕೆಟ್ ವ್ಯಾಲ್ಯೂ 30 lakhs ಇದೆಯಂತೆ. ಸೊ ಅದ್ರ ಜೊತೆಗೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಡಿಸ್ಮ್ಯಾಂಟ್ಲಿಂಗ್ ಅಂಡ್ ಸೆಲ್ಲಿಂಗ್ ಕಾಸ್ಟ್ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಸೊ ಒಂದೇ ವರ್ಡ್ ಅಲ್ಲಿ ನಾನು ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಟೋಟಲ್ ನಮಗೆ
2 lakh rupees plus 1 lakh 3 lakh rupees ಆಗುತ್ತೆ. ಸೊ 2 lakh plus 1 3 lakh rupees. ಸೊ ಬ್ರಾಕೆಟ್ ಅಲ್ಲಿ ತೋರಿಸ್ತೀನಿ. ಜಸ್ಟ್ 1 lakh ಡಿಸ್ಮ್ಯಾಂಡ್ಲಿಂಗ್ ಕಾಸ್ಟ್ ಇದೆ, ಪ್ಲಸ್ 2 lakh ನಮ್ಮ ಹತ್ರ ಡೈರೆಕ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇದೆ. ಎರಡು ಟೋಟಲ್ ಮಾಡಿದ್ರೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ 3 lakh rupees ಕೊಟ್ಟಿದ್ದಾರೆ. ಸೊ ಅಂಡ್ ವ್ಯಾಲ್ಯೂ ಇನ್ ಯೂಸ್ ಅವರೇ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ ಇನ್ ಯೂಸ್ ಎಷ್ಟಪ್ಪ? 27,50,000 ವ್ಯಾಲ್ಯೂ ಇನ್ ಯೂಸ್ ಅವರೇ ಕೊಟ್ಟಿದ್ದಾರೆ. ನೋಡಿ, ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮ್ಗೆ ಇಷ್ಟು ಇನ್ಫಾರ್ಮೇಶನ್ಸ್ ಮಾತ್ರನೇ ಇರ್ತಕ್ಕಂಥದ್ದು. ಇಂಪೈರ್ಮೆಂಟ್ ಲಾಸ್ಗೆ ಲೈಫ್ ಮತ್ತೆ ರೆಸಿಡಿಯಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದು ನನಗೆ ಡಿಪ್ರಿಸಿಯೇಷನ್ಗೆ ಬರುತ್ತೆ. ಫಸ್ಟ್ ನಾವು ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮ್ಗೆ ಇಷ್ಟು ಇನ್ಫಾರ್ಮೇಶನ್ಸ್ ಇದೆ. ಈಗ ನಾವು ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಹೇಗೆ ಇಂಪೈರ್ಮೆಂಟ್ ಲಾಸ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು? ಜಸ್ಟ್ ಒಂದು ಫಾರ್ಮ್ಯಾಟ್ ಹಾಕೊಳ್ಳಿ. ಸೊ ಇಂಪೈರ್ಮೆಂಟ್ ಲಾಸ್ ಏನೇನು ಇನ್ಫಾರ್ಮೇಶನ್ಸ್ ಇದೆ ಆಸ್ ಪರ್ ದಿ ಕ್ವಶನ್ಸ್ ಏನ್ ಕೊಟ್ಟಿರ್ತಾರೆ ಆ ಪ್ರಕಾರ ನಾವು ಆನ್ಸರ್ ಮಾಡ್ತಾ ಹೋಗೋಣ. ಸೊ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ, ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸೊ ಫಸ್ಟ್ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ತಗೋಬೇಕು. ಜಸ್ಟ್ ಕ್ಯಾರಿಯಿಂಗ್ ಅಮೌಂಟ್ ಆಫ್ ಮೆಷಿನರಿ ಕೊಟ್ಟಿದೆ. ಕ್ಯಾರಿಂಗ್ ಅಮೌಂಟ್ ಕೊಟ್ಟಿದ್ದಾರ ಫಸ್ಟ್ ಕ್ವಶನ್ಸ್ ಅಲ್ಲಿ ನೋಡ್ಕೊಳ್ಳಿ. ಕ್ಯಾರಿಂಗ್ ಅಮೌಂಟ್ ಅಂತ ಎಲ್ಲೂ ಕೊಟ್ಟಿಲ್ಲ. ಕ್ಯಾರಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಾವೇ ಕ್ಯಾರಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಅಂದ್ರೆ ಒರಿಜಿನಲ್ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್. ಒರಿಜಿನಲ್ ಕಾಸ್ಟ್ ಅಲ್ಲಿ ಡಿಪ್ರಿಸಿಯೇಷನ್ಸ್ ಅನ್ನ ಕಳೆದ್ರೆ ಬರ್ತಕ್ಕಂಥದ್ದೇ ಸೊ ನಮ್ಗೆ ಕ್ಯಾರಿಂಗ್ ಅಮೌಂಟ್ ಅಂತ ಕರಿತೀವಿ. ಒರಿಜಿನಲ್ ಕಾಸ್ಟ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ನ ಕಳಿಬೇಕು. ಇಲ್ಲಿ ನಮ್ಗೆ ಒರಿಜಿನಲ್ ಕಾಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಒರಿಜಿನಲ್ ಕಾಸ್ಟ್ 35 lakh ನಮಗೆ ಒರಿಜಿನಲ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಒರಿಜಿನಲ್ ಕಾಸ್ಟ್ ಬಂದು ನಮ್ಮ ಹತ್ರ 35 lakh rupees ಇದೆ. ಸೊ ಹಾಗಾಗಿ 35 lakh ಅಲ್ಲಿ ಮೈನಸ್ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ? ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 5 lakh rupees ಇದೆ ಕ್ವಶನ್ ಅಲ್ಲಿ. ಸೊ ಒರಿಜಿನಲ್ ಕಾಸ್ಟ್ 35 ಇದೆ, ಡಿಪ್ರಿಸಿಯೇಷನ್ 5 lakh ಇದೆ. ಸೊ ಒರಿಜಿನಲ್ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್ 5 lakh ಡಿಪ್ರಿಸಿಯೇಷನ್ಸ್ ಅನ್ನ ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದೇ ಕ್ಯಾರಿಂಗ್ ಅಮೌಂಟ್ 30 lakhs. ನೋಡಿ, ಕ್ಯಾರಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಕ್ಯಾರಿಂಗ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹೇಗೆ ಕ್ಯಾರಿಂಗ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಒರಿಜಿನಲ್ ಕಾಸ್ಟ್ ಲೆಸ್ ಡಿಪ್ರಿಸಿಯೇಷನ್. ಒರಿಜಿನಲ್ ಕಾಸ್ಟ್ ಅಲ್ಲಿ ನೀವು ಡಿಪ್ರಿಸಿಯೇಷನ್ಸ್ ಅನ್ನ ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದೇ ನಾವು ಕ್ಯಾರಿಂಗ್ ಅಮೌಂಟ್ ಅಂತ ಕರಿತೀವಿ. ಸೊ ಹಾಗಾಗಿ ನಮಗೆ ಕ್ಯಾರಿಂಗ್ ಅಮೌಂಟ್ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಒರಿಜಿನಲ್ ಕಾಸ್ಟ್ ಲೆಸ್ ಡಿಪ್ರಿಸಿಯೇಷನ್ ಮಾಡಿದಾಗ. ಈ ಕ್ಯಾರಿಂಗ್ ಅಮೌಂಟ್ ಅಲ್ಲಿ ಲೆಸ್ ಏನನ್ನ ಲೆಸ್ ಮಾಡಬೇಕು ಅಂದ್ರೆ ರೆಕವರಬಲ್ ಅಮೌಂಟ್ ಅನ್ನ ನಾವು ಲೆಸ್ ಮಾಡಬೇಕು. ನೋಡಿ, ಕ್ವಶನ್ಸ್ ಅಲ್ಲಿ ಎಲ್ಲಾದ್ರೂ ರೆಕವರಬಲ್ ಅಮೌಂಟ್ ಅಂತ ಏನಾದ್ರೂ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ರೆಕವರಬಲ್ ಅಮೌಂಟ್ ಅನ್ನ ಲೆಸ್ ಮಾಡೋದು. ಈ ಒಂದು ಪ್ರಾಬ್ಲಮ್ ಅಲ್ಲಿ ರೆಕವರಬಲ್ ಅಮೌಂಟ್ ಅಂತ ಏನು ಕೊಟ್ಟಿಲ್ಲ. ಒರಿಜಿನಲ್ ಕಾಸ್ಟ್ ಇದೆ, ಡಿಪ್ರಿಸಿಯೇಷನ್ ಇದೆ, ಮಾರ್ಕೆಟ್ ವ್ಯಾಲ್ಯೂ ಇದೆ, ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ಸ್ ಇದೆ, ವ್ಯಾಲ್ಯೂ ನ್ಯೂಸ್ ಇದೆ. ರೆಕವರಬಲ್ ಅಮೌಂಟ್ ಅಂತ ಎಲ್ಲೂ ಕೊಟ್ಟಿಲ್ಲ. ನೋಡಿ, ಯಾವಾಗ ರೆಕವರಬಲ್ ಅಂತ ಕೊಟ್ಟಿರೋದಿಲ್ವೋ ರೆಕವರಬಲ್ ಅಮೌಂಟ್ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀರಾ ರೆಕವರಬಲ್ ಅಮೌಂಟ್ ಅಂತ ಹೇಳಿದ್ರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಇನ್ ಯೂಸ್. ನೋಡಿ, ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಇನ್ ಯೂಸ್ ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ವಿಚ್ ಎವರ್ ಈಸ್ ಹೈಯರ್ ಅಂತ ಕರಿತೀವಿ. ಸೊ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇರುತ್ತೆ ಅದೇ ರೆಕವರಬಲ್ ಅಮೌಂಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಇನ್ ಯೂಸ್ ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದು ರೆಕವರಬಲ್ ಅಮೌಂಟ್ ಆಗುತ್ತೆ. ಹಾಗಾಗಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರ? ನೋಡಿ, ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಟ್ಟಿದ್ದಾರ? ಎಸ್, ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂತ ಕೊಟ್ಟಿಲ್ಲ, ಬಟ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದೆ. ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಇವತ್ತು ನೀವು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಫೈರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ಟರ್ ಡಿಡಕ್ಟಿಂಗ್ ಯುವರ್ ಡಿಸ್ಪೋಸಲ್ ಕಾಸ್ಟ್ ನ ಡಿಡಕ್ಟ್ ಮಾಡಿ ತಗೋಬೇಕಾಗುತ್ತೆ. ಅದನ್ನ ನಾವು ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ನೆಟ್ ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಸೊ ಹಾಗಾಗಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಟ್ಟಿದ್ದಾರಾ? ಸೊ ಇಲ್ಲ, ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ನ ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದೇ ನಮಗೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಎಲ್ಲಿ ಕೊಟ್ಟಿದ್ದಾರೆ ಸರ್ ಸೆಲ್ಲಿಂಗ್ ಪ್ರೈಸ್ ನ ಅಂತ ಹೇಳಿದ್ರೆ
ನೋಡಿ, ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದಾರಲ್ವಾ, ದಟ್ ಈಸ್ ಸೆಲ್ಲಿಂಗ್ ಪ್ರೈಸ್. ಇವತ್ತು ನೀವು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಅದು ಆ ಒಂದು ಮಿಷಿನರಿನ ಸೇಲ್ ಮಾಡ್ಬೋದು ಮಾರ್ಕೆಟ್ ಅಲ್ಲಿ ಅಂತ ಹೇಳಿದ್ರೆ, ಮಾರ್ಕೆಟ್ ವ್ಯಾಲ್ಯೂ 30 lakh rupees ಕೊಟ್ಟಿದ್ದಾರೆ. ದಟ್ ಈಸ್ ಸೆಲ್ಲಿಂಗ್ ಪ್ರೈಸ್ 30 lakh. ಈ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಡಿಡಕ್ಟ್ ಡಿಸ್ಪೋಸಲ್ ಕಾಸ್ಟ್ ಅಂದ್ರೆ ಸೆಲ್ಲಿಂಗ್ ಕಾಸ್ಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಬೇಕು. ಯಾವುದು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ನೋಡಿ, ಇಲ್ಲಿ ಡಿಸ್ಮ್ಯಾಂಟ್ಲಿಂಗ್ 1 lakh ಇದೆ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಕಾಸ್ಟ್ ಬಂದು 2 lakh ಇದೆ. ಟೋಟಲ್ 3 lakh rupees ನಮಗೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ಸ್ ಇದೆ. ಒಂದು 1 lakh ಡಿಸ್ಮ್ಯಾಂಟ್ಲಿಂಗ್ ಅಂಡ್ 2 lakh ಬಂದು ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ಸ್ ಇದೆ. ಟೋಟಲ್ 3 lakh rupees ಇದೆ. ಸೊ ಆ 3 lakh rupees ನ ನಾವು ಲೆಸ್ ಮಾಡಬೇಕಾಗತ್ತೆ. ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದೇ ನೆಟ್ ರಿಯಲೈಸಬಲ್ ವ್ಯಾಲ್ಯೂ. ನೋಡಿ, 30 lakh ಅಲ್ಲಿ ಸೆಲ್ಲಿಂಗ್ ಪ್ರೈಸ್ 3 lakh ನ ಲೆಸ್ ಮಾಡಿದ್ರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ನಮಗೆ ಸಿಗ್ತಕ್ಕಂಥದ್ದು 27 lakh ಅಂತ ತಗೊಳ್ತೀವಿ. ಸೊ ಇದು ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ನಾವೇ ನೆಟ್ ರಿಯಲೈಸಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಸೆಲ್ಲಿಂಗ್ ಪ್ರೈಸ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಲೆಸ್ ಡಿಸ್ಪೋಸಲ್ ಕಾಸ್ಟ್ ಆರ್ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ನ ಲೆಸ್ ಮಾಡಿದಾಗ ಬರೋದು 27 lakh rupees ಬರುತ್ತೆ. ಆರ್ ಜೊತೆಗೆ ಇನ್ನೇನ್ ಬೇಕು ನನಗೆ, ವ್ಯಾಲ್ಯೂ ಇನ್ ಯೂಸ್ ಬೇಕು. ನೋಡಿ, ವ್ಯಾಲ್ಯೂ ಇನ್ ಯೂಸ್ ಅವರೇ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ವ್ಯಾಲ್ಯೂ ಇನ್ ಯೂಸ್ ಅನ್ನ ನೀವು ಕಂಪನಿ ಡಿಟರ್ಮೈನ್ ದ ವ್ಯಾಲ್ಯೂ ಇನ್ ಯೂಸ್ ಡಿಟರ್ಮೈನ್ಡ್ ಬೈ ದಿ ಮ್ಯಾನೇಜ್ಮೆಂಟ್ rupees 27,50,000. ಆ ಮಿಷನರಿಯನ್ನ ನೀವೇ ಯೂಸ್ ಮಾಡಿದ್ರೆ ನಿಮಗೆ 27,50,000 ವ್ಯಾಲ್ಯೂ ಇನ್ ಯೂಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. 27,50,000 ವ್ಯಾಲ್ಯೂ ಇನ್ ಯೂಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ರೆಕವರಬಲ್ ಅಮೌಂಟ್ ಅಂದ್ರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ 27 lakh ಇದೆ, ವ್ಯಾಲ್ಯೂ ಇನ್ ಯೂಸ್ ಬಂದು 27,50,000 ಇದೆ. ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್. ನೋಡಿ, ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇರೋದಪ್ಪ ಇವೆರಡರಲ್ಲಿ ಅಂತ ಹೇಳಿದ್ರೆ 27,50,000 ಈಸ್ ಹೈಯರ್. 27,50,000 ಈಸ್ ಹೈಯರ್ ಇದೆ. ಹಾಗಾಗಿ ನೀವು ರೆಕವರಬಲ್ ಅಮೌಂಟ್ ಅಂದ್ರೆ 27,50,000 ತಗೋಬೇಕಾಗುತ್ತೆ. ಈಗ ನಾವು ಕ್ಯಾರಿಂಗ್ ಅಮೌಂಟ್ 30 lakh ಲೆಸ್ ರೆಕವರಬಲ್ ಅಮೌಂಟ್ 27,50,000 ನೀವು ಲೆಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥ ಅಮೌಂಟ್ ಅನ್ನ ಏನಂತ ತಗೋಬೇಕಪ್ಪ ಅಂತ ಹೇಳಿದ್ರೆ ಬರ್ತಕ್ಕಂಥದ್ದೇ ಇಂಪೇರ್ಮೆಂಟ್ ಲಾಸ್. ಇಂಪೇರ್ಮೆಂಟ್ ಲಾಸ್ ಅಂತ ಕರಿತೀವಿ. ಎಷ್ಟು ಬರುತ್ತಪ್ಪ ಲಾಸ್ ಅಂದ್ರೆ 2,50,000 ಇಂಪೇರ್ಮೆಂಟ್ ಲಾಸ್. ದಿಸ್ ಇಸ್ ವಾಟ್ ಇಂಪೇರ್ಮೆಂಟ್ ಲಾಸ್. ಅವರು ಫಸ್ಟ್ ನಮಗೆ ಕ್ಯಾಲ್ಕುಲೇಷನ್ಸ್ ಕೇಳೋದು ಇಂಪೇರ್ಮೆಂಟ್ ಲಾಸ್ ಆಫ್ ದಿ ಮಿಷಿನರಿ ಕೇಳಿದ್ದಾರೆ. ಸೊ ನೋಡಿ, ಇಂಪೇರ್ಮೆಂಟ್ ಲಾಸ್ ನನಗೆ ಈಗ ಸಿಕ್ತು. ಸೊ ಒರಿಜಿನಲ್ ಕಾಸ್ಟ್ 30 lakh ಇದೆ. ಸೊ 35 lakh ಲೆಸ್ ಡಿಪ್ರಿಸಿಯೇಷನ್ ವಿಲ್ ಗೆಟ್ ಕ್ಯಾರಿಂಗ್ ಅಮೌಂಟ್. 30 lakh ಇದೆ. ಆ 30 lakh ಅಲ್ಲಿ ರೆಕವರಬಲ್ ಅಮೌಂಟ್ 27,50,000 ಲೆಸ್ ಮಾಡಿದ್ರೆ ನಮಗೆ 2,50,000 ಇಂಪೇರ್ಮೆಂಟ್ ಲಾಸ್ ಬಂತು. ಈ ಇಂಪೇರ್ಮೆಂಟ್ ಲಾಸ್ ಬಂದಾದ್ಮೇಲೆ ನಾವು ಅಷ್ಟಕ್ಕೆ ಸ್ಟಾಪ್ ಮಾಡೋಂಗಿಲ್ಲ. ಯಾಕೆಂದ್ರೆ ನಮ್ಗಿಲ್ಲಿ ಇಂಪೇರ್ಮೆಂಟ್ ಲಾಸ್ನ ಜೊತೆಗೆ ಡಿಪ್ರಿಸಿಯೇಷನ್ಸ್ ಅನ್ನ ಚಾರ್ಜ್ ಮಾಡಿ ಆಫ್ಟರ್ ಫೈಂಡ್ ಔಟಿಂಗ್ ಇಂಪೇರ್ಮೆಂಟ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡಿದ್ಮೇಲೆ ನೀವು ಒಂದ್ಸಲಿ ರಿವೈಸ್ಡ್ ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ. ಸೊ ಯಾವಾಗ ನೀವು ಇಂಪೇರ್ಮೆಂಟ್ ಲಾಸ್ ನ ಫೈಂಡ್ ಔಟ್ ಮಾಡಿದ ಮೇಲೆ ಮತ್ತೆ ನೀವು ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್, ಹೇಗೆ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಈಕ್ವಲ್ಸ್ ಕ್ಯಾರಿಂಗ್ ಅಮೌಂಟ್ ಮೈನಸ್ ಇಂಪೇರ್ಮೆಂಟ್ ಲಾಸ್. ಕ್ಯಾರಿಂಗ್ ಅಮೌಂಟ್ ಲೆಸ್ ಇಂಪೇರ್ಮೆಂಟ್ ಲಾಸ್ ಅನ್ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಅಂತ ಕರಿತೀವಿ. ಕ್ಯಾರಿಂಗ್ ಅಮೌಂಟ್ ಅಲ್ಲಿ ಇಂಪೇರ್ಮೆಂಟ್ ಲಾಸ್ ನ ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದೇ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಅಂತ ಕರಿತೀವಿ. ಸೊ ಈಗ ಕ್ಯಾರಿಂಗ್ ಅಮೌಂಟ್ ನನ್ನ ಹತ್ರ ಗೊತ್ತು, ಎಷ್ಟಿದೆ ಕ್ಯಾರಿಂಗ್ ಅಮೌಂಟ್. ಸೊ ನಾವು ಕ್ಯಾರಿಂಗ್ ಅಮೌಂಟ್ ನಾವು ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಬಟ್ ನಾವೇ ಫೈಂಡ್ ಔಟ್ ಮಾಡಿದ್ವಿ. ಒರಿಜಿನಲ್ ಕಾಸ್ಟ್ ಅನ್ನ ಲೆಸ್ ಮಾಡಿ ಒರಿಜಿನಲ್ ಕಾಸ್ಟ್ ಅಲ್ಲಿ ಡಿಪ್ರಿಸಿಯೇಷನ್ಸ್ ಅನ್ನ ಕಳೆದು ನಾವು ಕ್ಯಾರಿಂಗ್ ಅಮೌಂಟ್ ಅನ್ನ ನಾವೇ ಫೈಂಡ್ ಔಟ್ ಮಾಡಿದ್ವಿ. ನಮ್ಮ ಹತ್ರ ಕ್ಯಾರಿಂಗ್ ಅಮೌಂಟ್ 30 lakhs ಇದೆ. ಸೊ ಹಾಗಾಗಿ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾರಿಂಗ್ ಅಮೌಂಟ್ 30 lakh ಇದೆ ಮೈನಸ್ ಇಂಪೇರ್ಮೆಂಟ್ ಲಾಸ್ ನಾವೇ ಫೈಂಡ್ ಔಟ್ ಮಾಡಿದ್ವಿ 2,50,000 ಇಂಪೇರ್ಮೆಂಟ್ ಲಾಸ್ ಇದೆ.
ಕ್ಯಾರಿಂಗ್ ಅಮೌಂಟ್ ಲೆಸ್ ಇಂಪೇರ್ಮೆಂಟ್ ಲಾಸ್, ಯು ವಿಲ್ ಗೆಟ್ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್. ಸೊ ನನಗೆ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಬರ್ತಕ್ಕಂಥದ್ದು 27,50,000 ಈಸ್ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್. ದಿಸ್ ಇಸ್ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಅಂತ ಕರಿತೀವಿ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ, ಸೊ ಹಾಗಾಗಿ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಆಫ್ಟರ್ impairment loss after impairment loss recognize. ಆಫ್ಟರ್ ಇಂಪೇರ್ಮೆಂಟ್ ಲಾಸ್ನ ರೆಕಗ್ನೈಸ್ ಮಾಡಿದ್ದಾದ್ಮೇಲೆ ನಾವು ಡಿಪ್ರಿಸಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ನೋಡಿ, ರೇಟ್ ಆಫ್ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಕೊಟ್ಟಿದ್ರೆ ನಾವು ಡಿಪ್ರಿಸಿಯೇಷನ್ಸ್ ಅನ್ನ ಈಗ 5% ಕ್ಯಾಲ್ಕುಲೇಟ್ ಮಾಡಿ 10% ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ, ಹಾಗಾಗಿ ನಾವು ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಿಮ್ಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಡಿಪ್ರಿಸಿಯೇಷನ್ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ, ಸೊ ಡಿಪ್ರಿಸಿಯೇಷನ್ ಈಕ್ವಲ್ಸ್ revised carrying amount minus residual value, revised carrying amount minus residual value divided by estimated life. ಇದು ಫಾರ್ಮುಲಾ. ಆಫ್ಟರ್ ಡಿಪ್ರಿಸಿಯೇಷನ್ಸ್ ಅನ್ನ ರೆಕಗ್ನೈಸ್ ಮಾಡಿದಾದ್ಮೇಲೆ, ಇಂಪೇರ್ಮೆಂಟ್ ಲಾಸ್ ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಡಿಪ್ರಿಸಿಯೇಷನ್ಸ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈ ಒಂದು ಫಾರ್ಮುಲಾ ಹಾಕೋಬೇಕಾಗುತ್ತೆ. ಡಿಪ್ರಿಸಿಯೇಷನ್ ಈಕ್ವಲ್ಸ್ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಮೈನಸ್ ರೆಸಿಡಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್. ಈಗ ನೋಡಿ, ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಅಂದ್ರೆ ಕ್ಯಾರಿಂಗ್ ಅಮೌಂಟ್ ಅಲ್ಲಿ ಇಂಪೇರ್ಮೆಂಟ್ ಲಾಸ್ ನ ಲೆಸ್ ಮಾಡಿದಾಗ ಬರುತ್ತೆ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್. ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ, 27,50,000 ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಇದೆ. ಈ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಅಲ್ಲಿ ರೆಸಿಡಿಯಲ್ ವ್ಯಾಲ್ಯೂನ ಲೆಸ್ ಮಾಡಬೇಕು. ಎಷ್ಟು ಕೊಟ್ಟಿದ್ದಾರೆ ರೆಸಿಡಿಯಲ್ ವ್ಯಾಲ್ಯೂ ಅಂತ ಹೇಳಿದ್ರೆ 2,50,000 ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ರೆಸಿಡಿಯಲ್ ವ್ಯಾಲ್ಯೂ 2,50,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ 2,50,000 ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಎಷ್ಟಿದೆ ಇನ್ನ ಬ್ಯಾಲೆನ್ಸ್ ಲೈಫ್ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ 5 years ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ, ಸೊ ಲೈಫ್ ಎಸ್ಟಿಮೇಟೆಡ್ ಲೈಫ್ ಎಷ್ಟಿದೆ ಅಂತ ಹೇಳಿದ್ರೆ 5 years ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 5 years ಮಾಡಿದ್ರೆ ನಮಗೆ 5 years ಈ 5 years ಈಗ ನೀವು ಡಿವೈಡ್ ಮಾಡಿದ್ರೆ, ಸೊ ನಮಗೆ ಡಿಪ್ರಿಸಿಯೇಷನ್ ಆಫ್ಟರ್ ಇಂಪೇರ್ಮೆಂಟ್ ಲಾಸ್ ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಎಷ್ಟು ಅಂತ ಬರುತ್ತೆ. 27,50,000 ಮೈನಸ್ 2,50,000 ಡಿವೈಡೆಡ್ ಬೈ 5 ಮಾಡಿದ್ರೆ ನಮಗೆ 5 lakh rupees ಡಿಪ್ರಿಸಿಯೇಷನ್ ಬರುತ್ತೆ. ದಟ್ ಈಸ್ ವಾಟ್ ಡಿಪ್ರಿಸಿಯೇಷನ್ ಬಂದು 5 lakh. ಡಿಪ್ರಿಸಿಯೇಷನ್ ಬಂದು 5 lakh ಬರುತ್ತೆ. ಸೊ ಇದು ಈ ಒಂದು ಕ್ವಶನ್ಸ್ ನಿಮಗೆ ಕೇಳಿರ್ತಕ್ಕಂಥದ್ದು. ಸೊ ಇಂಪೇರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಅದಾದ್ಮೇಲೆ ಡಿಪ್ರಿಸಿಯೇಷನ್ ಮಾಡಬೇಕು ಅಂದ್ರೆ ನೀವು ರಿವೈಸ್ ಮಾಡಬೇಕು. ಸೊ ಯಾವಾಗಲೂ ಕೂಡ ನೀವು ರಿವೈಸ್ ಮೇಲೆನೆ ಈ ಡಿಪ್ರಿಸಿಯೇಷನ್ ನ ಫೈಂಡ್ ಔಟ್ ಮಾಡಬೇಕು. ಒನ್ಸ್ ಇಂಪೇರ್ಮೆಂಟ್ ಲಾಸ್ ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ನಾವು ರಿವೈಸ್ ಮಾಡಬೇಕಾಗುತ್ತೆ. ಸಿಂಪಲ್ ಕ್ಯಾರಿಂಗ್ ಅಮೌಂಟ್ ಅಲ್ಲಿ ಇಂಪೇರ್ಮೆಂಟ್ ಲಾಸ್ ನ ಲೆಸ್ ಮಾಡಿ ನಿಮಗೆ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಬರುತ್ತೆ. ನಿಮ್ಮ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಯಾವಾಗಲೂ ಕೂಡ ನಿಮ್ಮ ರೆಕವರಬಲ್ ಅಮೌಂಟ್ ಅಷ್ಟೇ ಇರಬೇಕು. ನೋಡಿ, ರೆಕವರಬಲ್ ಅಮೌಂಟ್ ಎಷ್ಟಿರುತ್ತೋ ಅದೇ ನಿಮ್ಮ ರಿವೈಸ್ಡ್ ಕ್ಯಾರಿಂಗ್ ಅಮೌಂಟ್ ಆಗಿರಬೇಕು. ಸೊ ಈ ಒಂದು ಕ್ವಶನ್ಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು.